ಇವತ್ತಿನ ಸಂಚಿಕೆಯಲ್ಲಿ ಅಂಗಾರಕ ಗ್ರಹದಿಂದ ಯಾವೆಲ್ಲ ಖಿನ್ನತೆಗಳು ಉಂಟಾಗುತ್ತೆ ಹಾಗೂ ಅದಕ್ಕೆ ಪರಿಹಾರಗಳೇನು ಅಂತ ಗುರುಗಳು ತಿಳಿಸ್ತಾರೆ. ಗುರುಜಿ ತಿಳಿಸಿ. ಖಂಡಿತ ಅಮ್ಮ. ಸೊ ಇವತ್ತಿನ ದಿವಸ ಈ ಖಿನ್ನತೆ ಕುಜನಿಂದ ಯಾವ್ಯಾವ ರೀತಿಯಲ್ಲಿ ಬರಬಹುದು, ಅದು ಯಾವ ರೀತಿಯಲ್ಲಿ ವ್ಯಕ್ತವಾಗಬಹುದು ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ನಾವು ಸೊ ಡಿಪ್ರೆಷನ್ ಬಗ್ಗೆ ನಾವು ಈಗಾಗಲೇ 2 ದಿವಸದಿಂದ ಶುರು ಮಾಡಿದ್ದೀವಿ. ಒಂದು ಸೀರೀಸ್ನ ಮಾಡ್ತಾ ಇದ್ದೀವಿ, ಒಂದು ಸರಮಾಲಿಕೆಯನ್ನು. ಸೊ ನಮ್ಮ ವೀಕ್ಷಕರು ಬಹಳಷ್ಟು ಜನ ನಮಗೆ ಒಂದು ಸ್ಪಂದನೆಯನ್ನು ಕೊಡ್ತಾ ಇದ್ದೀರಾ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಪ್ರಶ್ನೆಗಳನ್ನು ನಮಗೆ ಕರೆ ಮಾಡಿ ನೀವು ಕೇಳ್ತಾ ಇದ್ದೀರಾ. ಸೊ ಇದು ಎಷ್ಟರ ಮಟ್ಟಿಗೆ ಇದು ಒಂದು ರೀತಿಯಲ್ಲಿ ಅಂತರ್ಗಾಮಿಯಾಗಿ ಸಮಸ್ಯೆ ಕೊಡ್ತಾ ಇದೆ ಈ ಒಂದು ರೋಗ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಸಮಾಜದಲ್ಲಿ. ಇದಕ್ಕೆ ಯಾವುದೇ ವಯೋಮಿತಿ ಇಲ್ಲ. ಈ ಡಿಪ್ರೆಷನ್ ಅನ್ನೋದಕ್ಕೆ ಯಾವುದೇ ಸ್ಥಾನಮಾನಗಳ ಒಂದು ಮಿತಿ ಇರತಕ್ಕಂಥದ್ದಿಲ್ಲ. ನಿಮಗೆ ಬಡವನಿಗೂ ಬರ್ಬೋದು, ಮಧ್ಯಮ ವರ್ಗದವ್ರಿಗೂ ಬರ್ಬೋದು, ಶ್ರೀಮಂತರಿಗೂ ಸಹ ಬರ್ಬೋದು, ತುಂಬ ಅಚೀವ್ ಮಾಡಿರ್ತಕ್ಕಂಥವ್ರಿಗೂ ಸಹ ಡಿಪ್ರೆಷನ್ಗೆ ತುತ್ತಾಗ್ತಾರೆ. ಮತ್ತು ಯಾವುದೋ ಒಂದು ಸಮಸ್ಯೆ ಫೇಲ್ಯೂರ್ ಆಗಿರತಕ್ಕಂಥವ್ರಿಗೂ ಸಹ ಬರುವಂಥ ಸಾಧ್ಯತೆಗಳಿರುತ್ತೆ. ಇದಕ್ಕೆ ಹಲವಾರು ಮುಖಗಳು, ಹಲವಾರು ಆಯಾಮಗಳು ಇದೆ ಈ ಖಿನ್ನತೆ ಅನ್ನೋದಕ್ಕೆ. ಅದಕ್ಕೋಸ್ಕರ ಇದನ್ನು ತುಂಬ ಡೀಪಾಗಿ ಸ್ಟಡಿ ಮಾಡಿ ನಾವು ಒಂದೊಂದು ಗ್ರಹದಿಂದನೂ ಸಹ ಯಾವ ರೀತಿ ಖಿನ್ನತೆ ಉಂಟಾಗಬಹುದು, ಅದನ್ನು ಹೇಗೆ ಅಡ್ರೆಸ್ ಮಾಡಬೇಕು, ಅದರ ಸ್ವರೂಪಗಳು ಹೇಗಿದೆ ಅನ್ನೋದನ್ನು ತುಂಬ ವಿವರಣಾತ್ಮಕವಾಗಿ ಹೇಳುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಈಗ ಮಾರ್ಸ್ ಅಂತಂದರೆ ಏನಾಗುತ್ತೆ, ಅಂಗಾರಕ ಗ್ರಹ ಅಂತ ನಾವು ಹೇಳ್ತೀವಿ. ಎಲ್ಲ ಗ್ರಹಗಳಿಗಿಂತ ತುಂಬ ಫೈರಿ ಪ್ಲ್ಯಾನೆಟ್, ಅಂದರೆ ತುಂಬ ಮುನ್ನುಗ್ಗುವಂಥ ಒಂದು ಕೋಪ, ಕ್ರೋಧ, ರೋಷ ಇವೆಲ್ಲವನ್ನು ಕೊಡ್ತಕ್ಕಂಥ ಒಂದು ಪ್ಲ್ಯಾನೆಟ್ ಆಗಿರ್ತಾನೆ. ಜೊತೆಗೆ ಒಂದು ಮುನ್ನುಗ್ಗುವಂಥ ಛಲ, ಛಾತಿ ಮತ್ತು ಅಗ್ರೆಸಿವ್ನೆಸ್ ಇದನ್ನು ಕೊಡ್ತಕ್ಕಂಥವ್ನು ಯಾರು ಅಂದರೆ ಈ ಅಂಗಾರಕ ಗ್ರಹನೇ ಆಗಿರ್ತಾನೆ. ಯಾವತ್ತೂ ಅಷ್ಟೇ ಒಬ್ಬ ವ್ಯಕ್ತಿ ತುಂಬ ಹೈ ಎನರ್ಜಿ ಲೆವೆಲ್ಸ್ ಇರುತ್ತೆ ಅವ್ರಿಗೆ ಅಂತಂದರೆ ಅಂಗಾರಕ ಚೆನ್ನಾಗಿರ್ತಾರೆ ಅವ್ರ ಜಾತಕದಲ್ಲಿ. ನೀವು ಚೆಕ್ ಮಾಡಬೇಕಾಗುತ್ತೆ ನೀವು. ಅಥವಾ ಅಂಗಾರಕ ಕೆಟ್ಟಿದ್ರೂ ಸಹ ಅವರ ಎನರ್ಜಿ ಲೆವೆಲ್ಸ್ ಚೆನ್ನಾಗೇ ಇರುತ್ತೆ, ಬಟ್ ಅದನ್ನು ಚಾನಲೈಸ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಆ ವ್ಯಕ್ತಿ ತನ್ನಲ್ಲಿರೋ ಎನರ್ಜಿನ ಕರೆಕ್ಟಾಗಿ ಚಾನಲೈಸ್ ಮಾಡಿ ಏನೋ ಸಾಧನೆ ಮಾಡ್ತಾ ಇದ್ದಾರೆ, ಹೈಪರ್ ಆ್ಯಕ್ಟಿವ್ ಆಗಿದ್ದಾರೆ ಅಂತಂದರೆ ಅಂಗಾರಕ ಚೆನ್ನಾಗಿದೆ ಅಂತ ಜಾತಕದಲ್ಲಿಂದ ಅರ್ಥ. ರಾಶಿಕುಂಡ್ಲಿನಲ್ಲೂ ಚೆನ್ನಾಗಿರಬೇಕು, ಭಾವಕುಂಡ್ಲಿನಲ್ಲೂ ಚೆನ್ನಾಗಿರಬೇಕು, ನವಾಂಶದಲ್ಲೂ ಸಹ ಚೆನ್ನಾಗಿರಬೇಕು. ಸೊ ಎಲ್ಲಾದರೂ ಒಂದು ಕಡೆ ಸಮಸ್ಯೆ ಆದ್ರೂ ಅಷ್ಟೇ ತೊಂದರೆಗಳಾಗ್ತಾ ಹೋಗುತ್ತೆ. ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತಂದರೆ, ಮೊದಲನೇದಾಗಿ ಒಂದು 20-22 ವಯಸ್ಸು ದಾಟಿರೋಂಥವರಾದರೆ ಇವರಿಗೆ ರೆಡ್ ಕೋರಲನ್ನು ಧಾರಣೆಯನ್ನು ಮಾಡಬೇಕಾಗುತ್ತೆ. ಈ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹವಳ ಅಂತ ಹೇಳ್ತೀವಿ, ಕೆಂಪು ಹವಳ ಅಂತ. ಇದನ್ನು ಬಂಗಾರದಲ್ಲಿ ಮಾಡಿಸ್ಬಿಟ್ಟು ಬಲಗೈನಲ್ಲಿ ರಿಂಗ್ ಫಿಂಗರ್ನಲ್ಲಿ ಹಾಕೋಬೇಕಾಗುತ್ತೆ. ಕೆಲವರಿಗೆ ವೈಟ್ ಕೋರಲ್ನು ಕೂಡ ಸಜೆಸ್ಟ್ ಮಾಡ್ತೀವಿ ನಾವು. ಕೆಲವು ಬಾರಿ ರೆಡ್ ಕೋರಲಿಂದ ರಿಸಲ್ಟ್ಸ್ ಬರೋದಿಲ್ಲ, ಅದು ಅಗ್ರೆಸಿವ್ನೆಸ್ ಜಾಸ್ತಿ ಮಾಡುತ್ತೆ. ಅಂಥ ಟೈಮ್ನಲ್ಲಿ ಅವರಲ್ಲಿ ಪ್ರಶಾಂತತೆ ಬರಬೇಕು ಮತ್ತು ಕುಜನ ದೋಷ ನಿವಾರಣೆ ಆಗಬೇಕು ಅಂದರೆ ವೈಟ್ ಕೋರಲ್ ಹಾಕೋಬೇಕು. ಬಿಳಿ ಹವಳ ಅಂತ ಬರುತ್ತೆ, ತುಂಬ ವಿಶೇಷವಾಗಿರ್ತಕ್ಕಂಥ ಒಂದು ಹರಳು. ಇದನ್ನು ಧಾರಣೆಯನ್ನು ಮಾಡ್ಕೊಳ್ಳೋದ್ರಿಂದ ಅನುಕೂಲ ಆಗುತ್ತೆ ಇವರಿಗೆ. ಜೊತೆಯಲ್ಲಿ ಓಪಲ್ ಅಂತ ಒಂದು ಉಪರತ್ನ ಬರುತ್ತೆ. ಈ ಓಪಲ್ನ ಧಾರಣೆಯನ್ನು ಮಾಡ್ಕೊಳ್ಳೋದ್ರಿಂದ ಅಷ್ಟೇ ಅನುಕೂಲಗಳಾಗುತ್ತೆ ಇವರಿಗೆ. ಆಮೇಲೆ ಪೈರೈಟ್, ಹೆಮೆಟೈಟಿಂದ ಮಾಡಿರೋದು ಬ್ರೇಸ್ಲೆಟ್ಸ್ ಬರುತ್ತೆ. ಈ ಬ್ರೇಸ್ಲೆಟ್ಸ್ನ ಇವರು ಬಲಗೈನಲ್ಲಿ ಎನರ್ಜೈಸ್ ಮಾಡಿ ಹಾಕೊಳ್ಳೋದ್ರಿಂದ ಅಷ್ಟೇ ವಿಶೇಷವಾದ ಒಂದು ಎಮೋಷನಲ್ ಬ್ಯಾಲೆನ್ಸಿಂಗ್ ಅನ್ನೋದು ಇವರಿಗೆ ಸಿಗುತ್ತೆ. ಸೊ ಇದನ್ನು ಅನುಸರಿಸ್ತಕ್ಕಂಥದ್ದು ತುಂಬ ಸರಳವಾಗಿರುವಂಥ ಒಂದು ಪರಿಹಾರ ಆಗಿರುತ್ತೆ. ಇಲ್ಲ ನಾನು ಧ್ಯಾನದಿಂದ ಏನಾದರೂ ಪರಿಹಾರ ಮಾಡ್ಕೊಳ್ತೀನಿ ಅಂದರೆ ಅಂತಹ ವ್ಯಕ್ತಿಗಳು ನಾವು ಹೇಳ್ತಕ್ಕಂಥದ್ದು ಅಂದರೆ ಅಂಗಾರಕ ಕವಚವನ್ನು ನೀವು ಪಾರಾಯಣ ಮಾಡ್ಕೊಳ್ತಕ್ಕಂಥದ್ದು, ಪ್ರತಿದಿನ ಹೇಳ್ಕೊಳ್ತಕ್ಕಂಥದ್ದು. ಇದನ್ನು ಮಾಡಿ ಶುಭ ಫಲಿತಾಂಶವನ್ನು ಪಡ್ಕೊಳ್ತೀರಾ. ಜೊತೆಗೆ ಲಕ್ಷ್ಮೀ ನರಸಿಂಹಸ್ವಾಮಿ ಸ್ತೋತ್ರಗಳನ್ನು ಹೇಳುವಂಥದ್ದು. ಇದು ಕುಜನಿಂದ ಉಂಟಾಗಬಹುದಾದಂಥ ಖಿನ್ನತೆಗಳು, ಆ ಖಿನ್ನತೆಯ ಹಲವಾರು ಸ್ವರೂಪಗಳು, ಅದಕ್ಕೆ ಇರತಕ್ಕಂಥ ಶಾಸ್ತ್ರೀಯವಾದ ಪರಿಹಾರಗಳು ಆಗಿರುತ್ತೆ.